ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಮೆಂತ್ಯ ಸೊಪ್ಪಿನಿಂದ ವಾಂಗಿಬಾತ್ ಮಾಡುವಂಥ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ 2 ಕಟ್ಟು ಎಳೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋಂಥದ್ದು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಎಳೆ ಕಡ್ಡಿಗಳು ಬರುತ್ತಲ್ಲ, ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಚಪಾತಿ ಮತ್ತು ರೊಟ್ಟಿಗಳಿಗೆ ಹಾಕ್ಕೊಳ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ಸ್ ಮತ್ತು ಫೈಬರ್ ಐಟಮ್ ಜಾಸ್ತಿ ಇರೋದ್ರಿಂದ ಕಡ್ಡಿಗಳನ್ನು ಕೂಡ ನಾವು ಎಸೆದಾಗೆ ಉಪಯೋಗಿಸ್ಕೊಳ್ಬೋದು. ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು. ಈ ಥರ ಜಿಪ್ಲಾಕ್ ಕವರಲ್ಲಿ ಹಸಿ ಬಟಾಣಿಯನ್ನು ರೇಟ್ ಕಡಿಮೆ ಇದ್ದಾಗ ತೊಗೊಂಡು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಹಾಕಿಟ್ಕೊಂಡಿದ್ರೆ ನಾವು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ಬೋದು. 1 ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದು ರೆಸಿಪಿನ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ವಾಂಗಿಬಾತ್ ಪುಡಿ ಮಾಡಿರೋದನ್ನು ಅದರಲ್ಲಿ ನೀಟಾಗಿ ತೋರಿಸಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ವಾಂಗಿಬಾತ್ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಮಾಡ್ಬೋದು. ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಮಾಡ್ತಾಯಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಲೋ ಮೀಡಿಯಮ್ ಹೀಟ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ, ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಾಡಿದೆ ಅಲ್ವಾ. ಈಗ ಅರ್ಧ ಕಪ್ ನೀರು ಹಾಕಿ ಇನ್ನೊಂದು 2 ನಿಮಿಷ ಲೋ ಹೀಟಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದು ಹುಣಸೆಹಣ್ಣಿನ ತಿಳಿ. ನಾನು ತುಂಬ ಹುಣಸೆಹಣ್ಣನ್ನು ಅದು ರೇಟ್ ಕಡಿಮೆ ಇದ್ದಾಗಲೇ ನೆನೆಸಿ ರಸ ತೆಗೆದು ಅದನ್ನು ಚೆನ್ನಾಗಿ ಕುದಿಸಿಟ್ಕೊಂಡಿರ್ತೀನಿ. ಅದು ಕೂಡ ನಮಗೆ ಟೈಮ್ ಸೇವ್ ಮಾಡುತ್ತೆ. ಆ ಥರ ಹುಣಸೆಹಣ್ಣಿನ ರಸ ತಂದಿಟ್ಕೊಳ್ಳೋದು, ಕಾಯಿ ತುರಿದಿಟ್ಕೊಳ್ಳೋದು, ಮತ್ತು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಬೇಗ ಅಡುಗೆ ತಿಂಡಿಗಳನ್ನ ಮಾಡ್ಕೊಳ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಹುಣಸೆಹಣ್ಣು ಹಾಕಿ ಆಯಿತು. ಅದು ಕುದಿಸಿಟ್ಟಿರೋದ್ರಿಂದ ಅಷ್ಟೇ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಅರ್ಧ ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಈ ವಾಂಗಿಬಾತ್ ಆಗಲಿ ಪುಳಿಯೋಗರೆ ಆಗಲಿ ಮಾಡುವಾಗ ನಮಗೆ ಎಳ್ಳೆಣ್ಣೆ ಅಂದರೆ ಹುಚ್ಚೆಳ್ಳೆಣ್ಣೆ, ಗುರೆಳ್ಳು ಅಂತೀವಲ್ಲ, ಆ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಗಾಣದಿಂದ ಮಾಡಿರೋವಂಥ ಕೊಬ್ಬರಿ ಎಣ್ಣೆ ಆದರೂ ಪರವಾಗಿಲ್ಲ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನೀಗಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳೆಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆನ ಅನ್ನಕ್ಕೆ ಪಲ್ಯನ ಕಲಿಸ್ಬಿಟ್ಟು ವಾಂಗಿಬಾತ್ ಮಾಡ್ತೀವಲ್ಲ, ಆವಾಗಲೂ ಕೂಡ ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಪಲ್ಯ ರೆಡಿಯಾಗುತ್ತೆ. ಪಲ್ಯ ಮಾಡಿ ಇಟ್ಕೊಂಡಿದ್ರು ಕೂಡ ಅನ್ನ ಮಿಕ್ಕಿದಾಗ ಕಲಿಸ್ಕೊಂಡು ಉಪಯೋಗಿಸ್ಕೊಳ್ಬೋದು. ಬಾಕ್ಸ್ಗೆ ಮಕ್ಕಳಿಗೆ ಕಳಿಸ್ಬೋದು. ನೋಡಿ, ವಾಂಗಿಬಾತ್ ಪಲ್ಯ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ. ಇದು ಆರಿದ್ಮೇಲೆ ಅನ್ನಕ್ಕೆ ಕಲಿಸ್ಕೊಂಡು ವಾಂಗಿಬಾತನ್ನ ಮಾಡ್ಕೊಳ್ಬೇಕು. ಈಗ ಪಲ್ಯಕ್ಕೆ ಅನ್ನ ರೆಡಿ ಇರೋ ಒಗ್ಗರಣೆ
ಮತ್ತು ವಾಂಗಿಬಾತ್ ಪೌಡ್ರ್ ಸ್ವಲ್ಪ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ಬೇಕಿದ್ರೆ ಎಣ್ಣೆ ಅಗತ್ಯ ಇದೆ ಅನಿಸಿದ್ರೆ ಆಗಲೇ ಹೇಳಿದಾಗೆ ಹುಚ್ಚೆಳ್ಳೆಣ್ಣೆಯನ್ನು ಹಾಕ್ಕೊಳ್ಬೋದು. ಅದನ್ನು ಬಿಸಿ ಮಾಡೋ ಅಗತ್ಯ ಇರೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಮತ್ತು ಮೆಂತ್ಯ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಇರೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ವಾಂಗಿಬಾತ್ ರೆಡಿಯಾಗಿದೆ. ಈಗ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಕಟ್ಲೆಟ್ಗೆ ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ. ಒಂದು ಹಸಿ ಆಲೂಗಡ್ಡೆಯನ್ನು ತುರಿದಿಟ್ಕೊಂಡಿರೋದು, ಒಂದು ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಒಂದು 3-4, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸಣ್ಣ ಹೆಚ್ಚಿಟ್ಕೊಂಡಿರೋದು, ಒಂದು ಬಾಳೆಕಾಯಿನ ತುರಿದು ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಒಂದು ಅರ್ಧ ಟೀ ಸ್ಪೂನಷ್ಟು ಕೇರಮ್ ಸೀಡ್ಸ್ ಅಂದರೆ ಅಜ್ವೈನು, ಜೀರಿಗೆ ಪೌಡ್ರು 1 ಟೀ ಚಮಚ, ಚಾಟ್ ಮಸಾಲ ಅರ್ಧ ಟೀ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್, ಬಿಳಿ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರು ಹಾಕೋ ಹಾಗಿಲ್ಲ, ಏಕೆಂದರೆ ಈರುಳ್ಳಿ, ಆಲೂಗಡ್ಡೆ, ಬಾಳೆಕಾಯಿನಲ್ಲೇ ನೀರು ಅಂಶ ಇರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಕಾದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು. ಈ ಥರ ಚೆನ್ನಾಗಿ ಕಲಸಿಟ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಪಕೋಡ ಟೈಪು, ಕಟ್ಲೆಟ್ಟು ಅಥವಾ ರೋಲ್ ಟೈಪಲ್ಲಿ ನಾವು ಮಾಡಿ ಕಾದಿರೋ ಎಣ್ಣೆಯಲ್ಲಿ 2 ನಿಮಿಷ ಮೀಡಿಯಮ್ ಹೀಟ್ನಲ್ಲಿ ಕರಿಬೇಕು. ಫ್ರೆಂಡ್ಸ್, ಇದೇ ಥರ ಮಂಡಕ್ಕಿ ವಡೆ, ಮಿಕ್ಕಿರುವ ಅನ್ನದಲ್ಲಿ ಮಾಡಿರುವಂಥ ಮೆದು ವಡೆ, ಪನ್ನೀರ್ ಟಿಕ್ಕಾ ಎಲ್ಲ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನು ಚಾನಲ್ನಲ್ಲಿ ತಿಳಿಸಿ. ಈಗ ತಿರುಗಿಸಿ ಹಾಕಿದ ಮೇಲೆ ಮತ್ತೆ 2 ನಿಮಿಷ ಅದೇ ಮೀಡಿಯಮ್ ಹೀಟ್ನಲ್ಲಿ ಕರಿಬೇಕು. ತುಂಬ ಬೇಗ ಆಗುತ್ತೆ ಮತ್ತು ಆಲೂಗಡ್ಡೆ ಬಾಳೆಕಾಯಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ನಾವು ಸಾಮಾನ್ಯವಾಗಿ ಕಡಲೆಬೇಳೆ ಆಂಬುಡೆ, ಪಕೋಡ, ಬಜ್ಜಿ, ಬೋಂಡ ಮಾಡ್ತಾ ಇರ್ತೀವಿ ಅಲ್ವಾ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಸಂಜೆ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ವಾಂಗಿಬಾತ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಮಾಡಿದ್ದೀನಿ. ಇದಕ್ಕೆ ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಅಡುಗೆ ಸೋಡಾ ಏನೋ ಹಾಕದಲ್ಲೇ ಟೇಸ್ಟಿಯಾಗಿರೋವಂಥ ಒಂದು ಕಟ್ಲೆಟ್ನ ಮಾಡಿ ತೋರಿಸಿದ್ದೀನಿ. ಮತ್ತು ಎಣ್ಣೆ ಕೂಡ ಇದು ಹಿಡ್ದಿಲ್ಲ ಫ್ರೆಂಡ್ಸ್. ಹೀಗೆ ಎಲ್ಲ ರೆಸಿಪಿಗಳನ್ನ ನೋಡಿ ನನಗೆ ಎಂಕರೇಜ್ ಮಾಡ್ತಾಯಿರಿ. ಧನ್ಯವಾದಗಳು.